ಸೊ ನಾನು ವೀಸಾ ಎಲ್ಲ ಸಿಕ್ಕಿದೆ. ಸೊ ನಾನೇನು ಸ್ವಲ್ಪ ದಿವಸ ಹೊರಟೋಗ್ತೀನಿ. ನಮ್ಮ ಜೀವಿತಂ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ಹೆಲಿಕಾಪ್ಟರ್ ಹಿಂಗೆಲ್ಲ ಓಡಿಸ್ಬಿಡ್ರಿ ಅಂತೀನಿ, ಬಟ್ ಆದರೂ ಓಡಿಸ್ತಾರೆ. ಸೊ ಇವತ್ತು ಏನು ಕತೆ ಅಂದರೆ, ನಮ್ಮ ಗಾಡಿ ಓನರ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅದ್ಯಾಕೆ ಅಂದರೆ ಡಾಕ್ಯುಮೆಂಟ್ಸು ಅದು HP ಕ್ಯಾನ್ಸಲೇಷನ್ ಬೇರೆ ಇತ್ತು. ಸೊ ಅದನ್ನು ಮಾಡ್ಸೋಕ್ಕೆ ಕೊಟ್ಟಿದ್ದೆ. ಸೊ ಇವತ್ತು ನಮ್ಮ ಗಾಡಿನ ಟ್ರಾಫಿಕಲ್ಲಿ ಓಡಿಸೋದು ಹೆಂಗಿರ್ತದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ ಬನ್ನಿ. ನನಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ, ನೀವು ಒಂದ್ಸಲಿ ನೋಡಬೇಕಲ್ಲ ಟ್ರಾಫಿಕಲ್ಲಿ ಏನು ಕತೆ ಅಂತ. ಇರಿ ಗಾಡಿ ಸ್ಟಾರ್ಟ್ ಮಾಡೋಣ. ಸೊ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಇದು ತುಮಕೂರು ಗಾಡಿ ಅಲ್ವಾ. ಬೆಂಗಳೂರಲ್ಲಿ ನನಗೆ ಆಲ್ಮೋಸ್ಟ್ ಸ್ವಲ್ಪ ಡೀಲರ್ಸ್ ಗೊತ್ತಿರೋರು ಇದ್ದಾರೆ, 2 ವೀಲರು 4 ವೀಲರು. ಸೊ ಆ ಡೀಲರ್ಸ್ ಹತ್ರ ಕೇಳಿದ್ದಕ್ಕೆ ತುಮಕೂರ್ದು ಅಷ್ಟು ದೂರ ಯಾರೂ ಹೋಗಲ್ಲ ಅಭಿ. ಸೊ ಓನರ್ಗೆ ಹೇಳ್ಬಿಡು HP ಕ್ಯಾನ್ಸಲೇಷನ್ ಮಾಡಿಸ್ಕೊಂಬಿಡು ಅಂದರು. ಸರಿ ಆಯಿತು ಅಂದ್ಬಿಟ್ಟು ಈ ಗಾಡಿ ಓನರ್ ಹತ್ರ ಮಾತಾಡಿದೆ. ಸರಿ ಆಯಿತು ಮಾಡಿಸ್ತೀನಿ ಅಂತ ಹೇಳಿದರು. ಸೊ ಇವಾಗ ರೆಡಿ ಇದೆಯಂತೆ, ಅದಕ್ಕೆ ಹೋಗಿ ಇಸ್ಕೊಂಬರೋಣ ಅಂತ ಹೊರಟಿದ್ದೀನಿ. ಗಾಡಿ ಎತ್ತಿ 2 ದಿವಸ ಆಗೈತೆ. ಇಲ್ಲಿಂದ ಇವಾಗ ಸದಾಶಿವ ನಗರಕ್ಕೆ ಹೋಗಬೇಕು, ಡಾಲರ್ಸ್ ಕಾಲೋನಿ. ಈ ಫಸ್ಟ್ ಓನರ್ ಬಂದ್ಬಿಟ್ಟು ಸ್ವಲ್ಪ ರಿಚ್ಚು. ಸೊ ಇವರು ಬಂದ್ಬಿಟ್ಟು ಇಷ್ಟರಲ್ಲೇ ಜರ್ಮನಿಗೆಲ್ಲ ಹೊಟ್ಟೋಗ್ತಾ ಇದ್ದಾರೆ ನೆಕ್ಸ್ಟ್ ವೀಕು. ಸೊ ಅದಕ್ಕೆ ಫಾಸ್ಟಾಗಿ ಮಾಡಿದ್ದು. ಸೊ ಬನ್ನಿರಿ ಹೋಗ್ಬಿಟ್ಟು ಬರೋಣ. ಬಿಸಿಲು ಬೇರೆ ಈ ರೇಂಜ್ಗೆ ಐತೆ, ಏರ್ ಬೇರೆ ಕಮ್ಮಿ ಆಗೈತೆ ಅನಿಸ್ತೈತೆ. ಪಂಚರ್ ಏನಾರು ಆಗೈತೆ ಚೆಕ್ ಮಾಡಿಸ್ಬೇಕು. ಈಗ ಅದಕ್ಕೆಲ್ಲ ಟೈಮ್ ಇಲ್ಲ. ಏನು ಗುರು ಇಲ್ಲಿವರೆಗೂ ಐತಲ್ಲ ಜಾಮು. ಇವತ್ತು ಹೋದಂಗೆ ಇದ್ದೀನಿ ನಾನು. ಬಟ್ ನನಗೇನು ಸುಸ್ತೇನಾಗಲ್ಲ 100%, ಅದಂತೂ ನಿಜ. ಬ್ಯಾಕ್ ಪೇನ್ ಏನು ಬರಲ್ಲ. ಬಟ್ ಇಂಜಿನ್ನು ಹೆವಿ ಹೀಟ್ ಆಗುತ್ತೆ, ಅದೊಂದೇ ಭಯ ನನಗೆ, ಇನ್ನೇನಿಲ್ಲ. ಯಾಕೆಂದರೆ ಇದರಲ್ಲಿ ಕೂಲೆಂಟ್ ಯಾವ್ದು ಹಾಕ್ಸಿದಾರೋ ಏನು ಕತೆ ಗೊತ್ತಿಲ್ಲ. ಇವತ್ತು ಅದೇ ಕೂತ್ಕೊಂಡೆಲ್ಲ ಡಿಸ್ಕಷನ್ ಮಾಡಬೇಕು. ಸೊ ಅವತ್ತು ಅರ್ಜೆಂಟಾಗಿ ಎತ್ಕೊಂಡ್ಬಿಟ್ಟೆ. ಬಟ್ ಇವತ್ತು ಎಲ್ಲ ಕೇಳಿಕೊಂಡು ಬರಬೇಕು. ಆಯಿಲ್ಲು, ಬ್ರೇಕ್ ಆಯಿಲೆಲ್ಲ ಯಾವುದು ಹಾಕ್ತಾಯಿದ್ರು, ಇಂಜಿನ್ ಆಯಿಲ್ಲು ಬಂದ್ಬಿಟ್ಟು ಯಾವುದು ಯಾವುದೋ ಹಾಕ್ತಾಯಿದ್ದೀನಿ ಅಂತ ಹೇಳ್ದಂಗೆ ಇತ್ತು. ಬಿಲ್ಲೆಲ್ಲ ಕೊಟ್ಟಿದ್ರು ಆ್ಯಕ್ಚುಲಿ. ನಾವತ್ತು ಅಷ್ಟೊಂದೇನು ಅಬ್ಸರ್ವ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಇವತ್ತು ಕೂತ್ಕೊಂಡು ಒಂದು ಡಿಸ್ಕಷನ್ ಹಾಕ್ಬಿಟ್ಟು ಸೊ ಏನೇನು ಬೇಕೆಲ್ಲ ತಿಳ್ಕೊಂಡು ಗಾಡಿಗೆ ಸಂಬಂಧಪಟ್ಟಿದ್ದೇನೋ ವೈಸರ್ ಇದೆ ಅಂತ ಹೇಳಿದ್ರು. ಬಟ್ ನೋಡಬೇಕು, ಫ್ಯೂಜ್ ಇರಬೇಕು ಅವ್ರ ಹತ್ರ, ಇದೆ ಅಂತ ಹೇಳ್ತಾಯಿದ್ರು. ಐ ಡೋಂಟ್ ನೋ, ಲೆಟ್ ಮಿ ಚೆಕ್. ಬಟ್ ಇಂಜಿನ್ ಎಲ್ಲೂ ಹೆಸಿಟೇಟ್ ಆಗೋಲ್ಲ ಟ್ರಾಫಿಕಲ್ಲೂ, ಸ್ಟಾಲ್ ಆಗೋದಾಗಲಿ. ಯಾಕೆಂದರೆ ಇದು ಬಂದ್ಬಿಟ್ಟು ಸ್ವಲ್ಪ ಲಾಂಗ್ ಸ್ಟ್ರೋಕ್ ಅಲ್ವಾ, ಒಂಚೂರು ಗ್ಯಾಪ್ ಜಾಸ್ತಿ ತೊಗೊಬೇಕು ಅಷ್ಟೇ, ಇನ್ನೇನಿಲ್ಲ. ಯಾಕೆಂದ್ರೆ ಕ್ಲಚ್ ಬಿಟ್ಟಿದ ತಕ್ಷಣ ಎದೊಳುತ್ತೇವೆ. ಸೊ ಅದಕ್ಕೆ ಸ್ವಲ್ಪ ಮುಂದೆಗಡೆ ಜಾಗ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಓನರು ಇವತ್ತು ಫ್ರೀ ಇದ್ದೀನಿ, ಬಂದ್ಬಿಡಿ, ಇನ್ನೊಂದು 3 ಡೇಸ್ ನಾನು ವೀಸಾ ಎಲ್ಲ ಸಿಕ್ಕಿದೆ. ಸೊ ನಾನೇನು ಸ್ವಲ್ಪ ದಿವಸ ಹೊರಟೋಗ್ತೀನಿ. ಅದಕ್ಕೆ ಅವರು RTOದಲ್ಲಿ ರೆಕಮೆಂಡ್ಗೆ ಏನೇನೋ ಮಾಡಿ ಫಾಸ್ಟಾಗಿ ಕೆಲಸ ಆಯಿತು. ಅವ್ರಿಗೂ ಗೊತ್ತಿಲ್ಲ ಲೋನ್ ತೊಗೊಂಡಿರೋದು ಗೊತ್ತು. ಸೊ ಈ ಐಪಾತಿಕೇಷನ್ನು, ಎಂಟ್ರಿ ಹೆಂಗೆ ಕ್ಯಾನ್ಸಲ್ ಮಾಡಬೇಕು ಇವೆಲ್ಲ ಗೊತ್ತಿಲ್ಲ. ಸೊ ಶೋರೂಮಲ್ಲಿ ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಕಾಣುತ್ತೆ. ಬಟ್ ಅವ್ರಿಗೆಲ್ಲ ಏನಕ್ಕೆ ಲೋನು ಅಂತ ಅನ್ನಿಸುತ್ತೋ. ಆಮೇಲೆ ಕೇಳಿದೆ ನಾನು ಹಂಗೂ, ಏನು ಬಾಸ್ ಲೋನೆಲ್ಲ ತೊಗೊಂಡಿದ್ದೀರಾ ಅಂತ. ಹೌದಾ, ಗೊತ್ತೇ ಇಲ್ಲ ನನಗೆ. ಗೊತ್ತಿಲ್ಲ ಅಂದರೆ ನಾನು ಮರ್ತೋಗಿದ್ದೀನಿ ಆ್ಯಕ್ಚುಲಿ. ಲೋನ್ ಕ್ಲಿಯರ್ ಆಗಿದೆ, 1 ವರ್ಷಕ್ಕೆ ನಾವು ತೊಗೊಂಡಿರೋದು. ನಾವು ಲೋನ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ಯಾಕೆಂದರೆ ಇದು ಅವಾಗಿನ ಇದಕ್ಕೆ ಕಾಸ್ಟ್ ಹೆವಿ ಅಲ್ಲ ಗುರು. ಗೇರ್ ಬೇರೆ ಕಮ್ಮಿ ಆಗೈತೆ, ಒದ್ದಾಡ್ತೈತೆ ಫ್ರಂಟಲ್ಲಿ ಹೋಗೋಕ್ಕೆ. ವೆಯ್ಟ್ ಜಾಸ್ತಿ ಅಲ್ಲ, ಕೂತ್ಕೊಂಡ್ಬಿಡುತ್ತೆ ಟೈರ್ ಮೇಲೆ. ಸರಿ ಅಂದ್ಬಿಟ್ಟು ಅವರು ಆಯಿತು ಮಾಡಿಸ್ಕೊಡ್ತೀನಿ ಅಂತೆಲ್ಲ ಹೇಳಿ, ಇನ್ಶೂರೆನ್ಸ್ ಬೇರೆ ಲ್ಯಾಪ್ಸ್ ಆಗೋಯ್ತು. ಅದು ಮತ್ತೆ ಅವ್ರ ಹೆಸರಲ್ಲಿ ಇನ್ಶೂರೆನ್ಸ್ ಮಾಡಿಸಿ ನಾನು ಕೊಟ್ಟಿದ್ದಾಯಿತು. ಬಟ್ ಇವಾಗ ಇನ್ಶೂರೆನ್ಸು ಟ್ರಾನ್ಸ್ಫರ್ ಮಾಡಿಸ್ಕೊಬೋದು, ಅದೇನು ತೊಂದರೆ ಏನಿಲ್ಲ. 199 ಏನೋ ಕಟ್ಟಬೇಕಷ್ಟೇ. ಹಾಕೋದಲ್ಲಿ ಫ್ರೀ ಇದೆ. ಸೊ ಒಂದ್ಸಲಿನೂ ಕ್ಲೈಮ್ ಮಾಡಿಲ್ವಲ್ಲ, ಹಾಕೋದಲ್ಲಿ ಫ್ರೀ ಇದೆ. ಅದು 50% NCB ಇದೆ. ಅದಕ್ಕೆ ನನಗೆ 2,500 ರೂಪಾಯಿ ಡಿಸ್ಕೌಂಟ್ ಸಿಕ್ತು. ಇದು ಆ್ಯಕ್ಚುಲಿ ಪ್ರೀಮಿಯಮ್ ಬಂದು ಸ್ವಲ್ಪ ಕಾಸ್ಟ್ಲಿ, 11,793 ರೂಪಾಯಿನೇನೋ ಬಿತ್ತು. ಸೊ 3,25,000 IDV ಕಟ್ಟಿದ್ದೀನಿ. ಸೊ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದಕ್ಕಿಂತ ನಮಗೆ ಒಂದು 10 to 15 to 80% ಕಮ್ಮಿ ಆಗುತ್ತೆ.
ಯಾಕೆಂದರೆ ಇಂಜಿನ್ ಪಾರ್ಟ್ಸು ಟೈರ್ ಎಲ್ಲ ಕವರ್ ಆಗಲ್ವಲ್ಲ, ಸೊ ಅದಕ್ಕೆ. ಸೊ ಇವ್ರ ಹತ್ರ VRS ಒಂದಿದೆ ಬ್ಲೂ ಕಲರು. ಏನೈತೆ ಗೊತ್ತಾ, ಬರೀ ಇದೊಂದೇ ಅಲ್ಲ, Z800 ಐತೆ, ಹೊಸ್ದಾಗಿ ಬಿಟ್ಟಿರೋ 10R ಬೇರೆ ತೊಗೊಂಡಿದ್ದಾರೆ. ಸೊ ಅದು ಕೊಡೋದಿಲ್ವಂತೆ. ಹಂಗೂ ಕೇಳಿದೆ ನಾನು, ಕೊಡಂಗಿದ್ರೆ ಕೊಟ್ಬಿಟ್ಟೋಗಿ, ಮಾರೋದು ಬೇಡ ಯೂಸ್ ಮಾಡ್ಕೊತೀನಿ ಅಂತ. ಯಾರು ಕೊಡ್ತಾರೆ ಗುರು, ಅದು ಈಗಿನ ಕಾಲದಲ್ಲಿ. ಸರಿ ಆಯಿತು ಅಂದ್ಬಿಟ್ಟು, ಗೋಲ್ಡ್ ಇವಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಸೊ ಬನ್ನಿರಿ ಹೋಗೋಣ. ಟಿಕ ಎಲ್ಲ ಉರಿದೋಯ್ತದೆ ಕೆಲವೊಬ್ರು ಕಾರ್ ಓಡಿಸೋದು ನೋಡಿದ್ರೆ. ರೋಡ್ ಫ್ರೀ ಇತ್ತಾ, ನುಗ್ತಾ ಇರಬೇಕು. ಇವ್ರಿಗೆ ಕೇಳೋ ಕೆಲಸ ಇರೋಲ್ಲ, ನಮಗಿರಲ್ವಾ. ಸೊ ನೀವು ತೊಗೊಳ್ಬೇಕಾದ್ರೆ ಇದನ್ನೆಲ್ಲ ಚೆಕ್ ಮಾಡಬೇಕಂದ್ರೆ ಒಂದು ಆ್ಯಪ್ ಇದೆ. ಸೊ ಗೌರ್ಮೆಂಟ್ ಅವ್ರದ್ದೇ ಒಂದು ಆ್ಯಪ್ ಬಿಟ್ಟವ್ರೆ, ರೋಡ್ ಟ್ರಾನ್ಸ್ಪೋರ್ಟೇಷನ್ದು. ಅಯ್ಯೋ ಅದೇನೋ ಫುಲ್ಲು ಮರ್ತೇ ಹೋಗಿದೆ, ಎಂಪರಿವಾಹನ್ ಅಂತ. ಕರೆಕ್ಟು, ಹಾಂ, ಎಂಪರಿವಾಹನ್ ಅನ್ನೋ ಒಂದು ಆ್ಯಪ್ ಇದೆ. ಗೂಗಲ್ ಪ್ಲೇ, ಆ್ಯಪಲ್ಲು, ಐಸ್ಟೋರು ಅಲ್ಲಿ ಸಿಗುತ್ತೆ. ಸೊ ಡೌನ್ಲೋಡ್ ಮಾಡಿಕೊಂಡು ನೀವು ಗಾಡಿ ನಂಬರ್ ಹಾಕಬೇಕು. ಬಟ್ ಅದರಲ್ಲಿ ಬಂದ್ಬಿಟ್ಟು ನಿಮಗೆ ಓನರ್ ಹೆಸರು ಫುಲ್ಲಾಗಿ ತೋರಿಸಲ್ಲ. ಸೊ ಅದು ಒಂದು OTP ಥರ ಏನೋ ಬರುತ್ತೆ ಓನರ್ಗೆ. ಅವರು OTP ಹೇಳಿದ್ರೆ ಮಾತ್ರ ನಿಮಗೆ ವಸ್ತುಂದೆ, లేకపోతే లేదు అంతే. దీనమ్మ జీవితం. ಸೊ ಆ್ಯಪಲ್ಲಿ ನೋಡಿಕೊಂಡು ನೀವು ತೊಗೊಳ್ಳಿ, ಯಾವುದೇ ಬೈಕ್ ಆಗಿರಲಿ. ವೆದರ್ ಇಟ್ ಈಸ್ ಯೆಲ್ಲೋ ಬೋರ್ಡ್, ವೈಟ್ ಬೋರ್ಡು, 2 ವೀಲರ್, 4 ವೀಲರ್, 3 ವೀಲರ್, 8 ವೀಲರ್, 10 ವೀಲರ್, ಏರೋಪ್ಲೈನ್ಗಳು ಸಿಗೋಲ್ಲ. ಆಮೇಲೆ ನೀವು ತಲೆಗೆ ಚಪ್ಪಲಿ ಕೇಳಿಬಿಡ್ರಿ. ಸೊ ನೋಡಿ, ಇವರೇ ಕೊಟ್ಟಿದ್ದು. ಸೊ ಫೈನಲಿ ಗಾಯ್ಸ್, ನಾನೆಲ್ಲ ಮಾಡ್ಕೊಂಡು ಈಗ ಹೊರಡ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಕತ್ಲು ಚೂರು ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಗಾಡಿ ಇಲ್ಲಿದೆ ನೋಡಿ. ಸೊ ಇವಾಗ ಪೂಜೆಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಬನ್ನಿ. ಹರ್ಷ ಅವರು ಬರ್ತಾಯಿದ್ದಾರೆ. ಸೊ ನಾವಂತೂ ಬೇಗ ಹೊರಡೋಣ. ಇನ್ನೂ ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ಎಲ್ಲ ತೊಗೊಬೇಕು, ಲೇಟ್ ಆಗ್ಬಿಡುತ್ತೆ. ಕತ್ಲೆ ಬೇರೆ ಆಗ್ಬಿಟ್ರೆ ಆಮೇಲೆ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಬರೀ ಹೋಗೋಣ.